ಕಿಡ್ನಿ ಮತ್ತು ಹೃದಯದ ಆರೋಗ್ಯ ರಕ್ಷಣೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮ. ಬೆಂಗಳೂರಿನ ಸರ್ ಸಿ.ವಿ. ರಾಮನ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿಂದು ಸಾರ್ವಜನಿಕರಿಗಾಗಿ ವಿಶೇಷ ಆರೋಗ್ಯ ಜಾಗೃತಿ ಮೂಡಿಸುವ ಉದ್ಘಾಟನಾ ಸಮಾರಂಭ ನಡೆಯಿತು. ಮುಖ್ಯವಾಗಿ ಟೈಪ್ 2 ಮಧುಮೇಹ ಇರುವವರಲ್ಲಿ ಕಿಡ್ನಿ ಮತ್ತು ಹೃದಯದ ಕಾಯಿಲೆಗಳು ಹೆಚ್ಚಾಗದಂತೆ ತಡೆಯುವ ಫಿನೆರಿನೋನ್ ಔಷಧದ ಬಗ್ಗೆ ವೈದ್ಯರು ಈ ಕಾರ್ಯಕ್ರಮದಲ್ಲಿ ಮಹತ್ವದ ಮಾಹಿತಿ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಶುಗರ್ ಅಥವಾ ಡಯಾಬಿಟಿಸ್ ಇರುವವರಲ್ಲಿ ಕಿಡ್ನಿ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿದೆ. ಇಂತಹ ರೋಗಿಗಳಲ್ಲಿ ಕಿಡ್ನಿ ಮತ್ತು ಹೃದಯದ ಕಾಯಿಲೆಗಳು ಉಲ್ಬಣಗೊಳ್ಳದಂತೆ ತಡೆಯಲು ಫಿನೆರಿನೋನ್ ಅತ್ಯಂತ ಸಹಾಯಕವಾಗಿದೆ. ಒಂದು ಸರಳವಾದ ಮೂತ್ರ ಪರೀಕ್ಷೆ ಹಾಗೂ ರಕ್ತದ ತಪಾಸಣೆಯ ಮೂಲಕ ಕಿಡ್ನಿ ಕಾಯಿಲೆಯನ್ನು ಆರಂಭದ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಎಂದು ವೈದ್ಯರು ತಿಳಿಸಿದರು. ಈ ಫಿನೆರಿನೋನ್ ಔಷಧಿಯು ಕಿಡ್ನಿ ಫೈಲ್ಯೂರ್ ಆಗುವುದನ್ನು ತಪ್ಪಿಸುತ್ತದೆ. ಅಷ್ಟೇ ಅಲ್ಲದೆ ಹೃದಯಾಘಾತ ಮತ್ತು ಹಾರ್ಟ್ ಫೇಲ್ಯೂರ್ ಕಾರಣದಿಂದ ರೋಗಿಗಳು ಆಸ್ಪತ್ರೆಗೆ ದಾಖಲಾಗುವ ಪ್ರಸಂಗಗಳನ್ನು ಇದು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಇದೇ ವೇಳೆ ವಯಸ್ಕರ ಲಸಿಕಾ ಕಾರ್ಯಕ್ರಮದ ಬಗ್ಗೆಯೂ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಇದೇ ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಫಿನೆರಿನೋನ್ ಔಷಧಿಗಳನ್ನು ಉಚಿತವಾಗಿ ವಿತರಣೆ ಮಾಡಿದರು. ಒಟ್ಟಿನಲ್ಲಿ ಸರಿಯಾದ ಸಮಯಕ್ಕೆ ತಪಾಸಣೆ ಮಾಡಿಸಿಕೊಳ್ಳುವುದು ಮತ್ತು ವೈದ್ಯರ ಸಲಹೆಯಂತೆ ಸೂಕ್ತ ಔಷಧಗಳನ್ನು ತೆಗೆದುಕೊಳ್ಳುವುದರಿಂದ ಕಿಡ್ನಿ ಮತ್ತು ಹೃದಯದ ಕಾಯಿಲೆಗಳಿಂದ ದೂರವಿರಬಹುದು ಎಂಬುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಈ ಸಂದರ್ಭದಲ್ಲಿ ಬಯರ್ ಕಂಪನಿಯ ಪ್ರತಿನಿಧಿ ವೆಂಕಟೇಶ್ ಕೂಡ ಉಪಸ್ಥಿತರಿದ್ದರು. ಮತ್ತು ಅವರಿಗೆ ಬೇರೆ ಕಾರ್ಡಿಯೋವಾಸ್ಕ್ಯುಲರ್ ಸಮಸ್ಯೆ ಆಗ್ತಕ್ಕಂಥದ್ದಕ್ಕೆ ಅದು ಮೂಲ ಕಾರಣ. ಅದನ್ನು ಮೊದಲೇ ಪತ್ತೆ ಹಚ್ಚಿ ಅವರಿಗೆ ಈ ಫಿನೆರಿನೋನ್ ಇದನ್ನು ಕೊಟ್ಟಾಗ ಅದನ್ನು ಪ್ರಿವೆಂಟ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ, ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆ. ಡಿಟೀರಿಯರೇಷನ್ ಇನ್ನೂ ಹೆಚ್ಚಾಗೋದು, ಕಿಡ್ನಿ ಡ್ಯಾಮೇಜ್ ಜಾಸ್ತಿ ಆಗೋದು, ಆಮೇಲೆ ಡಯಾಲಿಸಿಸ್ಗೆ ಬೇಗ ಡಯಾಲಿಸಿಸ್ ಹೋಗುವಂಥದ್ದು, ಈ ಥರದ ಒಂದು ಏನು ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಒಂದು ಫಿನೆರಿನೋನ್ ಕೊಡುವಂಥದ್ದು ಇದೆ. ಅದನ್ನು ಕೂಡ ಇವತ್ತು ಇಲ್ಲಿ ಬರ್ತಕ್ಕಂಥ ಜನರಿಗೆ ಈ ಒಂದು ಔಷಧಿ ಇದು ನಿರಂತರವಾಗಿ ತಗೊಳ್ತಾ ಹೋಗಬೇಕು. ಯಾವ ರೀತಿ ಡಯಾಬಿಟಿಸ್ ಮತ್ತು ಟಿಬಿಗೆ ತಗೊಳ್ತೀವಿ, ಅದೇ ಥರ ಈ ಒಂದು ಟ್ಯಾಬ್ಲೆಟ್ ಅನ್ನು ಕೂಡ ದಿನನಿತ್ಯ ಅವರು ಅರ್ಧ ಟ್ಯಾಬ್ಲೆಟ್ ಅನ್ನ ಎವ್ರಿ ಡೇ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸೊ ಅದು ಖಂಡಿತ. ಇನ್ನೊಂದು ಈ ನ್ಯೂಮೋಕೋಕಲ್ ವ್ಯಾಕ್ಸಿನ್, ಇದನ್ನು ಕೂಡ ಮತ್ತು ಫ್ಲೂ ವ್ಯಾಕ್ಸಿನ್ ಎರಡನ್ನು ಕೂಡ ಇಲ್ಲಿ ಜನರಿಗೆ ಯಾರಿಗೆ ಟಾರ್ಗೆಟ್ ಇರುವಂಥದ್ದು ಅಂತ ಒಂದು ಜನರಿಗೆ ಇದನ್ನು ಕೊಡುವ ಮುಖಾಂತರ ಈಗ ನ್ಯೂಮೋನಿಯಾ ವಯಸ್ಸಾಗಿರೋದು ಅಂಥವ್ರಿಗೆ ಕೋಮಾರ್ಬಿಡಿಟೀಸ್ ಹೆಚ್ಚಿರುವಂಥವ್ರಿಗೆ ನೋಡ್ಕೊಂಡು ಯಾರಿಗಾದ್ರೂ ಕಾರ್ಡಿಯಾಕ್ ಡಿಸೀಸಸ್ ಎಲ್ಲ ಇದ್ರೆ ಅಂಥವ್ರಿಗೆ ಈ ನ್ಯೂಮೋಕೋಕಲ್ ವ್ಯಾಕ್ಸಿನ್ ನ್ಯೂಮೋಕೋಕಲ್ ವ್ಯಾಕ್ಸಿನ್ ಇದನ್ನ ಕೊಡುವಂಥದ್ದು ಮತ್ತು ಫ್ಲೂ ವ್ಯಾಕ್ಸಿನ್ ಅದು ಯಾರಿಗೆ ಅದಕ್ಕೆ ಚಿಕ್ಕ ಮಗು ಕೂಡ ಅದನ್ನು ಕೊಡುವಂಥದ್ದು ಅವಕಾಶ ಇದೆ.